ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರು ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಗಟ್ಟಿಯಾದ ವಿಚಾರ, ಸರಿಯಾದ ಕಂಟೆಂಟ್ ಇಲ್ಲ ಅಂತಂದರೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಏನಪ್ಪ ವಿಚಾರ ಅಂತಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ತಪಸ್ಸಿಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ಉಪನ್ಯಾಸಕಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಬಿಟ್ಟು ತನಗಾದ ನೋವು, ವ್ಯಥೆ, ಸಂಕಟಗಳನ್ನೆಲ್ಲ ಆಕೆ ಎಲ್ಲರೆದುರಿಗೂ ಹೇಳಿ ಕೊನೆಗೆ ಘಾಟಿ ಅನ್ನುವ ಒಂದು ಡ್ಯಾಮ್ಗೆ ಬಿದ್ದು ಸೂಸೈಡ್ ಮಾಡ್ಕೊತಾಳೆ. ಕಾರಣ ಏನಪ್ಪ ಅಂತಂದರೆ, ಈಕೆ ಅತ್ತೆ, ಮಾವ, ಗಂಡ, ಮೈದುನ ಸೇರಿ ವರದಕ್ಷಿಣೆಗಾಗಿ ಈಕೆಯನ್ನ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ, ಈಕೆ ಮಗು ಆಗಬೇಕಾದ್ರೆ ಮೈದನ ಜೊತೆ ಮಲಗು, ಯಾರಿಂದಾದ್ರೇನು ಮಕ್ಕಳೇ ಅಲ್ವಾ ಅಂತೇಳಿ ಬಹಳ ನಿಕೃಷ್ಟವಾಗಿ ಈಕೆಯನ್ಗೆ ಹಿಂಸೆ ಕೊಟ್ಟಿದ್ದಾರೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನೂರಾರು ಯುವಕರು ಹೆಣ್ಣು ಸಿಗದೆ ಒದ್ದಾಡ್ತಾ ಇದ್ದಾರೆ. ಸಿಕ್ಕಿರೋ ಹೆಣ್ಮಗಳಿಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಕ್ಕಂಥ ಒಂದು ಪರಿ ಎಷ್ಟರ ಮಟ್ಟಿಗೆ ಸರಿ? ನಾನು ಸೋಷಿಯಲ್ ಮೀಡಿಯಾ ಲಕ್ಷಾಂತರ ಜನ ನೋಡ್ತಾರೆ, ಕೆಟ್ಟದಾಗಿ, ಅಸಭ್ಯವಾಗಿ ಪದಗಳನ್ನ ಬಳಸಬಾರ್ದು ಅಂತ ಅನ್ಕೊಂಡ್ರೆ ಈ ನೀಚ ಸೂಳೆ ಮಕ್ಕಳು ಮಾಡಿರೋ ಕೆಲಸಕ್ಕೆ ನಾನು ಮಾತಾಡಲೇಬೇಕು. ಯಾಕಪ್ಪ ಅಂದ್ರೆ ನನ್ನ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ, ನಿಮ್ಮೆಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ನೀವೆಲ್ಲ ಅನ್ಕೊಂಡಿರ್ತೀರ ನಮ್ಮ ಅಕ್ಕ, ತಂಗಿ, ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳನ್ನ ಒಳ್ಳೆ ಮನೆಗೆ ಕೊಡಬೇಕು, ಚೆನ್ನಾಗಿ ನೋಡ್ಕೊಂತಾರೆ, ಸುಖವಾಗಿರ್ತಾರೆ, ತವರ ಮನೆ ಕಡೆಗೆ ವಾಪಸ್ ನೋಡದೇ ಇರೋ ರೀತಿ ಅವರು ಜೀವನ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಣ, ಆಸ್ತಿ ಇದ್ದಂಥವ್ರ ಮನೆಗೆ ನಮ್ಮ ಮನೆ ಹೆಣ್ಮಕ್ಳನ್ನ ಕೊಡ್ತೀವಿ. ಹಾಗೆ ಕೊಟ್ಟಾಗ ಒಂದು ನಿರಾಂಬಳವಾದ ಮನಸ್ಸು, ಇವತ್ತು ನಮ್ಮ ತಂಗಿನ ಮದುವೆ ಮಾಡಿದ್ವಿ, ನಮ್ಮ ಅಕ್ಕನ ಮದುವೆ ಮಾಡಿದ್ವಿ, ನಮ್ಮನೆ ಹೆಣ್ಮಗಳು ಒಂದು ಒಳ್ಳೆ ಮನೆಗೆ ಹೋದ್ಲು ಅಂತಂದು ಹೇಳಿ ಖುಷಿಯಿಂದ ನಾವು ಬರ್ತೀವಿ. ಇನ್ನು ಮದುವೆ ಆದಂಥ ಹೆಣ್ಮಗಳು ನೂರಾರು ಆಸೆ ಕನಸುಗಳನ್ನು ಹೊತ್ತಿರುತ್ತೆ. ನಾನು ಗಂಡನ ಮನೆಗೆ ಬಂದೆ, ನನ್ನ ಗಂಡ, ನನ್ನ ಹತ್ತಿ, ನನ್ನ ಮಾವ, ನನ್ನದೇ ಆದ ಒಂದು ಪುಟ್ಟ ಪ್ರಪಂಚ ಅಂತೇಳಿ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುತ್ತೆ. ಒಂದು ಪುಟ್ಟ ಮಗುವನ್ನ ಮಾಡ್ಕೊಬೇಕಾಗುತ್ತೆ, ನಾನು ತಾಯಿ ಆಗ್ಬೇಕಂತ ಹೇಳಿ ಕನಸನ್ನು ಕಾಣುತ್ತೆ. ಇಂಥ ಒಂದು ಆಸೆ ಇಟ್ಕೊಂಡಂಥ ಹೆಣ್ಮಗಳು ಲೈವ್ ವಿಡಿಯೋ ಮಾಡ್ತಾಳೆ. ಲೈವ್ ವಿಡಿಯೋ, ನಾನು ನನ್ನ ಸಾವಿಗೆ ನನ್ನ ಅತ್ತೆ, ಮಾವ ಎಲ್ಲರೂ ಕಾರಣ ಅಂತೇಳಿ. ಇವತ್ತಿನ ಸಂದರ್ಭದಲ್ಲಿ ಪ್ರತ್ಯಕ್ಷವಾದ ಸಾಕ್ಷಿ ಇದ್ದರೂ ಕೂಡ ನ್ಯಾಯ ಸಿಗ್ತಕ್ಕಂಥದ್ದು ಬಹುತೇಕ ಕಷ್ಟ. ಯಾಕಂದ್ರೆ ಇವತ್ತು ಕಾನೂನು, ನ್ಯಾಯ ಅನ್ನೋದು ಉಳ್ಳವರ ಪಾಲಿಗೆ ಹೊರತು ಬಡವರಿಗಲ್ಲ ಅಂತ ಹೇಳಿ. ಈ ಹೆಣ್ಣು ಮಗಳಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂದಾಗ ತವ್ರ ಮನೆಯವರ ಕಡೆಯವರು ಬಂದು ಆ ಲೋಫರ್ ಸೂಳೆ ಮಗನ ಮೇಲೆ ಒಂದು FIR ಹಾಕಿ ಆಕೆಯನ್ನು ವಾಪಸ್ ಕರ್ಕೊಂಡು ಹೋದ್ರೆ, ಮಾರ್ಗ ಮಧ್ಯದಲ್ಲಿ ಮನೆಯಲ್ಲಿದ್ರೆ ಮನಸ್ಸು ನೊಂದಿರೋ ಹೃದಯ, ಅದು ನೊಂದಿರೋ ಮನಸ್ಸು ಪಾಪ. ಆ ವಿಡಿಯೋನ ಕೂಡ ಹಾಕ್ತೀನಿ ನಾನು ಇವಾಗ, ಆ ವಿಡಿಯೋನ ಜೊತೆಗೆ ಅಟ್ಯಾಚ್ ಮಾಡಿ ವಿಡಿಯೋನ ಹಾಕ್ತೀನಿ. ನೊಂದಿರೋ ಹೃದಯ ಮನೆಗಿದ್ರೆ ಮನಸ್ಸು ಹಾಳಾಗುತ್ತೆ ಅಂತೇಳಿ ಆಕೆ ವಿದ್ಯಾವಂತೆ ಸಮೀಪದ ಕಾಲೇಜೊಂದಕ್ಕೆ ಉಪನ್ಯಾಸಿಕೆಯಾಗಿ ಹೋಗ್ತಾ ಇರ್ಬೇಕಾದ್ರೆ ಪಬ್ಲಿಕ್ಕಲ್ಲಿ ಆ ಹುಡುಗಿನ ನಿಲ್ಲಿಸ್ಬಿಟ್ಟು ಹೀನಾಮಾನವಾಗಿ ಅವಳಿಗೆ ಬೈದು ಅವಮಾನ ಮಾಡಿದ್ದಾನೆ. ಆ ನೋವಿನಿಂದ ತಡ್ಕೊಳ್ಳಾರ್ದೆ ಲೈವ್ ವಿಡಿಯೋ ಮಾಡಿ ಆ ಹುಡುಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಹಣವಂತರಿಗಿಂತ ಗುಣವಂತರಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ರಿ. ಒಬ್ಬ ತುಪಾಸ ಇದ್ರೂ ಪರವಾಗಿಲ್ಲ, ಆಕೆ ಹಸುವಿನಿಂದ ಇದ್ರೂ ಪರವಾಗಿಲ್ಲ, ಕೊನೆಗೆ ಕನಿಷ್ಠ ಪಕ್ಷ ಗಂಡನ ಮನೆಯನ್ನು ಬಿಟ್ಟು ತವ್ರ ಮನೆಗೆ ಬಂದ್ರೆ ಅವಳ ಜೀವ ಸೇಫ್ ಆಗಿ ಹೋಗುತ್ತೆ. ಆದ್ಮೇಲೆ ನಿಜಕ್ಕೂ ನೋವಾಗ್ತಾ ಇದೆ, ಬಹಳ ಸಂಕಟ ಆಗ್ತಾ ಇದೆ ಈ ವಿಚಾರವನ್ನ ನಾನು ವಿಡಿಯೋ ಮಾಡಲಿಕ್ಕೆ. ದಯಮಾಡಿ ನಾನು ಚಿಕ್ಕಬಳ್ಳಾಪುರದ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಳ್ತೀನಿ. ಆಕೆ ಪ್ರತ್ಯಕ್ಷವಾಗಿ ತನಗಾಗಿರೋ ನೋವನ್ನ, ಸಂಕಟವನ್ನ ಹೇಳ್ಕೊಂಡಿದ್ದಾಳೆ. ದಯವಿಟ್ಟು ಯಾವುದೇ ಹಣ ಆಮಿಷಕ್ಕೆ ಒಳಗಾಗದೆ ಆಕೆಗೆ ನ್ಯಾಯವನ್ನು ಒದಗಿಸಿ ಆರೋಪಿಗಳಿಗೆ ಶೀಘ್ರವೇ ಶಿಕ್ಷೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ. ನಾನು ಆಕೆ ಹೆಸರು ಪುಷ್ಪಾವತಿ ಅಂತಂದೇಳಿ, ಸಹೋದರಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ. ಇಷ್ಟು ಬಿಟ್ಟು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಈ ಒಂದು ಕೋಪವನ್ನು ಈ ರೀತಿಯಾಗಿ ನಾನು ತೋರ್ಪಡಿಸ್ತಾ ಇದ್ದೀನಿ. ನಾನೇನಾದರೂ ನಿಮ್ಮ ಅಣ್ಣನೋ ತಮ್ಮನೋ ಆಗಿದ್ರೆ ಆ ಲುಚ್ಚಾಗಳಿಗೆ ಕಾನೂನಿನಿಂದ ತಪ್ಪಿಸ್ಕೊಂಡ್ ಬರ್ಬೋದು, ಆದ್ರೆ ನನ್ನಿಂದ ತಪ್ಪಿಸಲಿಕ್ಕೆ ಅವ್ರು ಸಾಧ್ಯನೇ ಇರಲಿಲ್ಲ ಅಂತ ಹೇಳ್ತೀನಿ ನಾನು.
ದಯವಿಟ್ಟು ದೇವರೇ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ರಿ ಅಂತೇಳಿ ಬೇಡ್ಕೊಳ್ತೀನಿ. ಚಿಕ್ಕಬಳ್ಳಾಪುರ ಪೊಲೀಸ್ ಸಿಬ್ಬಂದಿ ಆದಷ್ಟು ಆಕೆಗೆ ನ್ಯಾಯವನ್ನು ಒದಗಿಸಿಕೊಡ್ರಿ. ನನಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಪುಷ್ಪಾ ಮೇಡಮ್, ನಮಸ್ತೆ. ಇವರೇ ನೋಡಿ ಪುಷ್ಪ ಎನ್ನುವ ಅಮಾಯಕ ಜೀವವನ್ನು ಕೊಂದಂಥ ದುಷ್ಟರು. ಈ ವಿಡಿಯೋದಲ್ಲಿರ್ತಕ್ಕಂಥವಳೆ ಮೈದುನನ ಜೊತೆ ಮಲಗು ಎನ್ನುವ ನೀಚ ಹತ್ಯೆ. ಈ ಹುಡುಗಿನೇ ದುಷ್ಟರಿಗೆ ಬಲಿಯಾಗಿರ್ತಕ್ಕಂಥ ಜೀವ. ನಿಜಕ್ಕೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಪುಷ್ಪ ಮೇಡಮ್. 2024ರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು 2 ನಂಬರ್ ಕಾಲ್ ಲಿಸ್ಟು, ಕಾಲ್ ರೆಕಾರ್ಡ್ಸು ಮತ್ತು ನಮ್ಮತ್ತೆ ಹಳೆ ನಂಬರು ಮತ್ತು ನಮ್ಮ ಮಾವ, ನನ್ನ ಮೈದುನ ಎಷ್ಟು ಸರಿ ನನಗೆ ಕಾಲ್ ಮಾಡಿದ್ದಾರೆ. ಆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಸತ್ಯ ಏನು ಅಂತ. ನಮ್ಮತ್ತೆ, ನಮ್ಮ ಮಾವ, ನನ್ನ ಮೈದುನ, ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ, ನೀನು ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು. ಅದನ್ನು ನನಗೆ ಹುಷಾರಿಲ್ದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಹುಚ್ಚಿಡಿದಾಗ ಆವಾಗ ನನ್ನ ಗಂಡ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕಿದ್ರು. ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು. ಆ ಸಾಕ್ಷಿನೂ ಇಟ್ಕೊಂಡಿದ್ದೆ, ಅದನ್ನು ಸಹ ನಾಶ ಮಾಡಿಬಿಟ್ರು. ಇಷ್ಟು ಜನ ಮಾರ್ಚ್ 2024ರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟ್ ಎಲ್ಲ ತೆಗೆದ್ರೆ ಆಗ ಗೊತ್ತಾಗುತ್ತೆ ಎಷ್ಟು ಸಲ ನನಗೆ ಕಾಲ್ ಮಾಡಿದ್ದಾರೆ. ನಮ್ಮ ಅತ್ತೆ, ಮಾವ, ನನ್ನ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲನೂ ಸಹ ಕಾಲ್ ಲಿಸ್ಟಲ್ಲಿ, ಕಾಲ್ ರೆಕಾರ್ಡ್ಸಲ್ಲಿ ಇದೆ. ಅವರೇ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ದಿನಕ್ಕೆ 10 ಸಲ ಕಾಲ್ ಮಾಡೋರು. ನಮ್ಮತ್ತೆ, ಮಾವ, ನಿಮ್ಮ ಮನೆಯವ್ರ ಹತ್ರ ಮಾತಾಡಬೇಕು, ಇಲ್ಲ ನಾವು ಸುತ್ತೋಗ್ತೇವೆ ಪ್ರತಿ ಸಲ ಅಂತ ಹೇಳಿದ್ರು. ಅವ್ರ ಕಾಲ್ ಲಿಸ್ಟ್ ತೆಗೆದು ನನ್ನ ಹತ್ರ ಇರೋ ಸಾಕ್ಷಿನೆಲ್ಲ ಫೋನ್ನ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋಂಥ ಸಾಕ್ಷಿ ಎಲ್ಲ ಹೋಗಿಸ್ಬಿಟ್ರು. ನಾನು ಏನನ್ನ ಸತ್ತು ಹೋದರೆ ನಮ್ಮ ಮನೆಯವ್ರಿಗೆ ಹೇಳೋದಿಷ್ಟೇ, ನಮ್ಮಮ್ಮ, ಅಪ್ಪ, ನಮ್ಮ ಅಕ್ಕ, ನಮ್ಮ ಮಾಮ ಅವ್ರಿಗೆ ಹೇಳೋದಿಷ್ಟೇ, ನಾನೇನನ್ನ ಸತ್ತು ಹೋದರೆ ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ಅಲ್ಲೇ ಗುಂಡಿ ತೋಡಿ ಉಣ್ಬೇಕು. ನನ್ನ ಹೆಣ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ನಾನು ಮಲ್ಕೊಂತಿದ್ದ ರೂಮಲ್ಲೇ ಉಣ್ಬೇಕು. ನನ್ನ ಸಾವು ನನ್ನ ಗಂಡನ ತೋಡೆ ಮೇಲೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಆ ಆಸೆನೂ ನೆರವೇರಲಿಲ್ಲ. ಅವರೇ ನನ್ನ ಸಾಯಿಸೋಕೆ ಪ್ಲ್ಯಾನ್ ಮಾಡಿದರು. ಈಗ ಅವರೇ ಹೇಳಿದ್ರು, ನೀನೇ ಸತ್ತೋಗ್ತಾ ಇದ್ದೀನಿ, ಇಲ್ಲಾಂದರೆ ನಮ್ಮ ಮೇಲೆ ಬರುತ್ತೆ, ನೀನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು. ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ, ನಾನು ನೋಡಿರೋ ನರಕ ಒಂದೊಂದಲ್ಲ. ಊಟಕ್ಕೆ ವಿಷ ಹಾಕಕ್ಕೆ ಹೋಗಿದ್ರು, ಅದಕ್ಕೆ ಊಟನೂ ಸಹ ನಾನು ಮಾಡಲಿಲ್ಲ 15 ದಿನ. ಅದಾದಮೇಲೆ ನಾನು ಅಡುಗೆ ಮಾಡಿದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ, ಅದು ತಿಂತಾ ಇರಲಿಲ್ಲ. ಅವ್ರು ನನ್ನ ಸಾಯಿಸೋ ಪ್ರಯತ್ನನೂ ಸಹ ಮಾಡಿದರು. ಇಷ್ಟೆಲ್ಲ ಆದಮೇಲೆ ಸಮಾಜದಲ್ಲಿ ಇಷ್ಟೆಲ್ಲ ಎಲ್ಲರೂ ನನ್ನ ಜೀವನ, ನನ್ನ ಸ್ಟೂಡೆಂಟ್ಸು, ನಮ್ಮ ಕೊಲೀಗ್ಸು, ಇಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಆಡ್ಕೊಳ್ಳೋ ಥರ ಆಗೋಯ್ತು, ಎಲ್ಲರೂ ನಗೋ ಥರ ಆಗೋಯ್ತು ನನ್ನ ಜೀವನ. ಮಾಡಿರೋ ತಪ್ಪಾದರೂ ಏನು, ಎಲ್ಲ ಮೋಸ ಮಾಡಿ, ವರದಕ್ಷಿಣೆಗೋಸ್ಕರ ಮೋಸ ಮಾಡಿ, ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಇವಾಗ ನನ್ನ ಗಂಡ ಇನ್ನೂ 2ನೇ ಮದುವೆ ಮಾಡ್ಕೊಳ್ಳೋ ಅಂಥ ಪ್ಲ್ಯಾನನ್ನು ಸಹ ಮಾಡಿದ್ರು ನನ್ನ ಗಂಡನ ಮನೆಯವರು. ಅದಕ್ಕೋಸ್ಕರ ನಾನು ನಮ್ಮ ತವ್ರ ಮನೆಗೂ ಸಹ ಬರ್ತಿರ್ಲಿಲ್ಲ, ನಮ್ಮ ತವ್ರ ಮನೆಯವ್ರ ಹತ್ರ ಮಾತಾಡೋಂಗಿರಲಿಲ್ಲ, ನಮ್ಮ ತವ್ರ ಮನೆಯವ್ರು ನಮ್ಮ ಮನೆಗೆ ಬರೋಂಗಿರಲಿಲ್ಲ. ನಮ್ಮ ತವ್ರ ಮನೆಯವ್ರು ನನ್ನ ಮನೆಗೆ ಬಂದು ಅಂದರೆ ಹೆಂಗೆ ಬಂದರು ನಿಮ್ಮ ತವ್ರ ಮನೆಯವರು ಅಂತ ಹಿಡ್ಕೊಂಡು ಎಲ್ಲರೂ ಹೊಡಿಯೋರು, ಎಲ್ಲರೂ ಹೊಡಿಯೋರು. ನಾನು ಹೋಗಂಗಿಲ್ಲ, ನಮ್ಮ ತವ್ರ ಮನೆಯವ್ರಿಗೆ ಏನು ಹೇಳೋಂಗಿರಲಿಲ್ಲ, ಎಲ್ಲ ನನ್ನ ಮೇಲೇ ಹೇಳ್ಕೊಳ್ಬೇಕಾಗಿತ್ತು. ಎಲ್ಲ ನಿಂದೇ ತಪ್ಪು ಅಂತ ಹೇಳಬೇಕು, ಇಲ್ಲಾಂದರೆ ನನ್ನ ಗಂಡ 2ನೇ ಮದುವೆ ಆಗ್ತೀನಿ, ಇಲ್ಲ
ನಿಮ್ಮ ಮನೆಯವರು ಪ್ರಾಣ ತಗೊಂಡು ಸತ್ತೋಗ್ತಾರೆ, ಇವೆಲ್ಲ ಯಾವ ವಿಷಯನೂ ಹೇಳ್ಬಾರ್ದು ಅಂತ ನನಗೆ ಪ್ರತಿ ಸಲ ಬ್ಲಾಕ್ ಮೇಲ್ಗಳು ಮಾಡೋರು. ಅದಕ್ಕೆ ನನ್ನ ಕೊನೆಯ ಆಸೆ ಇರೋದಷ್ಟೇ, ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ಅಲ್ಲೇ ಉಣ್ಬೇಕು, ಅವ್ರೂರಲ್ಲೇ ಅವ್ರ ಮನೆಯಲ್ಲೇ ಉಣ್ಬೇಕು. ನನ್ನ ಹೆಣನ ನನ್ನ ಸಾವಿಗೆ ನ್ಯಾಯ ಒದಗಿಸ್ಬೇಕು. ನಾನು ಪಟ್ಟಿರೋ ನರಕ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು. ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು. ನನ್ನ ಸಾವಕ್ಕೆ ಕಾರಣ ನಮ್ಮ ಅತ್ತೆ ಭಾರತಿ, ನನ್ನ ಮಾವ ಗೋವಿಂದಪ್ಪ, ನನ್ನ ನಾರಾಯಣ ಸ್ವಾಮಿ, ನನ್ನ ಗಂಡ ವೇಣು, ನನ್ನ ಗಂಡನ ಚಿಕ್ಕಪ್ಪ ಮುತ್ತೇಗೌಡ, ಚಿಕ್ಕಮ್ಮ ಪಲ್ಲವಿ ತಪ್ಸೇಳಿ, ಇಷ್ಟು ಜನ ಕಾಣ್ರು. ನಾನೇನು ನರಕ ನೋವು ಅನುಭವಿಸಿದ್ದೀನ ಅಷ್ಟು ನರಕ ನೋವು ಇವರು ಅನುಭವಿಸ್ಬೇಕು. ನನ್ನ ತವ್ರ ಮನೆಯವರು ನನ್ನಿಂದ ಎಷ್ಟು ನೋವು ಪಡ್ತಿದ್ದಾರೆ ಅದೆರಡರಷ್ಟು ನೋವು ನರಕ ಇವ್ರಿಗೂ ಆಗಬೇಕು. ಇವ್ರಿಗೂ ನಾನು ಎಷ್ಟು ನೋವು ಪಟ್ಟಿದ್ದೀನಿ ಅಂತ ಅಷ್ಟು ಪ್ರಾಯಶ್ಚಿತ್ತ ಅವ್ರಿಗೂ ಆಗಬೇಕು. ಇವ್ರಿಗೆ ಜೀವನ ಪೂರ್ತಿ ಶಿಕ್ಷೆ ಆಗಬೇಕು. ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಸಾವು ನ್ಯಾಯವು ಸಿಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ನನಗಾಗಿರೋ ನ್ಯಾಯ ಯಾವ ಹುಡುಗಿಗೂ ಆಗಬಾರ್ದು. ನನ್ನ ಸಾವು ನ್ಯಾಯ ಒದಿಸ್ಬೇಕು. ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಿಂದ ತಪ್ಪು ಮಾಡಿ ಅಂತೂ ನಾನು ಸಾಯ್ತಿಲ್ಲ. ನನಗಾಗಿರೋ ಅನ್ಯಾಯ ಬೇರೆ ಹುಡುಗಿಗೆ ಆಗಬಾರ್ದು, ಬೇರೆ ಹುಡುಗಿಗೆ ಮೋಸ ಆಗಬಾರ್ದು. ನನ್ನ ಸಾವಿಗೂ ನ್ಯಾಯ ಒದಗಿಸ್ಬೇಕು. ನನಗಾಗೋ ಅನ್ಯಾಯ ಬೇರೆ ಹುಡುಗಿಗೂ ಆಗಬಾರ್ದು. ಅಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು. ನನ್ನ ಸಾವಿಗೆ ನ್ಯಾಯ ಒದಗಿಸಿ ಸಮಾಜದಲ್ಲಿ ನನ್ನ ಮೇಲೆ ಬಂದಿರೋಂಥ ಕಳಂಕ ಹೋಗಿಸಿ ನನಗೆ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಈಗ ಎರಡನೇ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಂಥ ಗತಿ ತಂದುಬಿಟ್ರು. ನನಗೆ ನನ್ನ ಸಾಯೋ ಸ್ಥಿತಿಗೆ ತಂದುಬಿಟ್ರು. ನಾನು ಯಾವಾಗ ಪ್ರತಿದಿನ ಎಷ್ಟು ನರಕ ಅನುಭವಿಸಿದ್ದೀನಿ. ಮದುವೆ ಆದಾಗಿಂದ ನಾನು ಈ ಮದುವೆ ಅಂತ ಬಂದಾಗಿಂದ ನನ್ನ ನೆಮ್ಮದಿನೇ ಇಲ್ದಂಗಾಯಿತು. ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯಂಗಾಯಿತು. ನನಗೆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದಕ್ಕಲ್ಲ ನನಗೆ ಊಟದ್ದಿದ್ದಿಲ್ಲ. ನಾನು ನನ್ನ ಗಂಡ ಇಂದಾಗ ಎಕ್ಸ್ಪೆಕ್ಟ್ ಮಾಡಿದ್ದಿಷ್ಟೇ, ಅವ್ರು ಕೊಡೋಂಥ ಟೈಮ್, ಅವ್ರು ಕೊಡೋಂಥ ಪ್ರೀತಿ ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಸಹ ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಅವ್ರ ಮನೆಯಲ್ಲಿ ಕೆಲಸದವಳ ಥರನೇ ಇದ್ದೆ, ಅವ್ರು ಹೇಳ್ದಂಗೆ ಇದ್ದೆ. ಆದರೂ ಸಹ ಅವ್ರಿಗೆ ನನ್ನ ಮೇಲೆ ಕರುಣೆ ಅನ್ನೋದೇ ಬಂದಿಲ್ಲ ಯಾರಿಗೂ. ಜಸ್ಟ್ ನಮ್ಮ ಅತ್ತೆಯವ್ರು ಹೇಳಿದ್ದು ವರದಕ್ಷಿಣೆಗೋಸ್ಕರ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ನೀರು ತಗೊಂಬಂದರೆ ಮಾಡ್ತಾರೆ ಅಂತಾರೆ. ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಸೈಟ್ ಬೇಕು, ಸೈಟ್ ಕೊಡಿಸು ಅಂತ ಕೇಳಿ ಇಷ್ಟೆಲ್ಲ ನಮ್ಮ ಮನೆಯವ್ರು ಖರ್ಚು ಮಾಡಿ ಮದುವೆ ಮಾಡಿ ಈಗ ಸೈಟು ಅಂತಾರೆ. ಏನು ಮಾಡಲಿ, ಸೈಟ್ ಕೊಟ್ಟಿಲ್ಲ ಅಂದರೆ ನಿನ್ನ ಗಂಡ ಮದುವೆ ಮಾಡ್ತೀವಿ ಅಂತಾರೆ, ನನ್ನ ಗಂಡ ಎರಡನೇ ಮದುವೆ ಆಗ್ತೀನಿ ಅಂತಾನೆ. ಇಲ್ಲ ನನ್ನ ಪಕ್ಕ ಮಲ್ಕೋ ಅಲ್ಲ ಅವನ ಪಕ್ಕ ಮಲ್ಕೋ ಅಂತಾರೆ. ಮಗು ಯಾರಿಂದಾದರೆ ಏನು ಅಂತಾರೆ. ನಾನು ಏನು ಮಾಡಲಿ ದೇವರೇ, ನನಗೆ ಎಷ್ಟು ಹುಚ್ಚಿ ಥರ ಮಾಡಿಬಿಟ್ರು ದೇವರೇ. ನನ್ನ ಸಾವಿಗೆ ದಯವಿಟ್ಟು ಎಲ್ಲರೂ ನ್ಯಾಯ ಒದಗಿಸಿ ಅಷ್ಟೇ ನಾನು ಕೇಳ್ಕೊಡೋದು. ನನಗಾಗಿರೋನೇ ಬೇರೆ ಯಾವ ಹುಡುಗಿಗೂ ಆಗಬಾರ್ದು. ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲಿ ಉಣ್ಬೇಕು. ಇಷ್ಟೇ ನನ್ನ ಕೊನೆಯ ಆಸೆ ಇರೋದು.